ವೀಕ್ಷಕರೇ, ತಾಲೂಕಿನ ಅಂಚಿನಲ್ಲಿರುವ ಕಾಳ ತೊಟ್ಟಿಯಲ್ಲಿ ಯಾರೂ ಹೋಗಲು ಧೈರ್ಯವಿರಲಿಲ್ಲ. ಅಲ್ಲಿ ಸಂಭವಿಸಿದ ಅನೇಕ ದುರಂತಗಳ ಕುರಿತು ನಾಡು ಕಾಡು ಎಲ್ಲ ಕಡೆ ಅದ್ರತೆ ಸುದ್ದಿಯಾಗಿತ್ತು. ಈ ತೊಟ್ಟಿಯಲ್ಲಿರುವ ಒಂದು ಹಳೆಯ ಮರದಲ್ಲಿ ಹೊರೆಹೊತ್ತ ದೇವರ ಶಾಪವಿದೆ ಎನ್ನುವುದು ಜನರ ನಂಬಿಕೆಯಾಗಿತ್ತು. ಈ ಶಾಪವು ಆ ತೊಟ್ಟಿಗೆ ಬರುವ ಪ್ರತಿಯೊಬ್ಬನ ಜೀವನವನ್ನ ದುರಂತದಲ್ಲಿ ಮುಗಿಸುವ ಒಂದು ಶಕ್ತಿಯಾಗಿತ್ತಂತೆ. ವೀಕ್ಷಕರೇ, ಯಾರಾದರೂ ಆ ಶಾಪದಿಂದ ತಪ್ಪಿಸಿಕೊಳ್ಳಲು ಹೋರಾಡಲು ಸಾಧ್ಯ ಇದೆಯಾ? ಈ ಭಯಾನಕ ಕಥೆಯನ್ನ ತಿಳಿಯಲು ತೊಟ್ಟಿಗೆ ಹೋದವರು ಮತ್ತೆ ಹಿಂದಿರುಗ್ತಾರಾ? ಪ್ರತಿಯೊಂದು ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾಗಿ ವಿಡಿಯೋ ತುಂಬಾನೇ ಚಿಕ್ಕದಾಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋ ಬಗ್ಗೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗಿದ್ರೆ ಇನ್ಯಾಕ್ತಳ, ಬನ್ನಿ ಡೈರೆಕ್ಟ್ ಆಗಿ ನಮ್ಮ ಈ ಸುದ್ದಿ ಜಾಲದೊಳಗೆ ಹೋಗೋಣ. ಹೌದು ವೀಕ್ಷಕರೇ, ತಾಲೂಕಿನ ಅಂಚಿನಲ್ಲಿರುವ ಕಾಳ ತೊಟ್ಟಿಯ ಬಗ್ಗೆ ಹಲವು ಭಯಾನಕ ಕಥೆಗಳು ಪ್ರಚಲಿತದಲ್ಲಿ ಇದ್ವು ವೀಕ್ಷಕರೇ. ಈ ತೊಟ್ಟಿಯ ಮೇಲೆ ಹಳೆಯದೊಂದು ಮರ ಇತ್ತು. ಗ್ರಾಮಸ್ಥರ ನಂಬಿಕೆಯಲ್ಲಿ ಈ ಮರವು ಶಪಿಸಿರುವ ಸ್ಥಳ ಎಂದು ಕರೆಯಲ್ಪಡ್ತಾ ಇತ್ತು ವೀಕ್ಷಕರೇ. ಒಂದು ದಿನ ವಿದ್ಯಾಧರ ಎಂಬ ಯುವಕನಿಗೆ ತೊಟ್ಟಿಯ ಶಾಪದ ಸತ್ಯ ಅಸತ್ಯತೆಯ ಬಗ್ಗೆ ತಿಳಿಯುವ ಕುತೂಹಲ ಬಂದಿರತ್ತೆ. ಹಠವನ್ನ ಮಾಡಿ ಆತನು ತೊಟ್ಟಿಗೆ ಹೋಗಲು ನಿರ್ಧರಿಸ್ತಾನೆ. ಆದ್ರೆ ಗ್ರಾಮದ ಹಿರಿಯರು ಆತನನ್ನ ತಡೆಯಲು ಪ್ರಯತ್ನಿಸ್ತಾರೆ. ಆದ್ರೆ ವಿದ್ಯಾಧರ ತನ್ನ ನಿರ್ಧಾರವನ್ನ ಮಾತ್ರ ಆತ ಬದಲಾಯಿಸೋದೇ ಇಲ್ಲ. ಸಂಜೆಯ ಹೊತ್ತಿಗೆ ವಿದ್ಯಾಧರ ತೊಟ್ಟಿಗೆಯನ್ನ ತಲುಪ್ತಾನೆ. ತೊಟ್ಟಿಯ ಸುತ್ತಮುತ್ತ ಯಾವುದೇ ಚಲನವಲನ ಇರೋದಿಲ್ಲ. ಭಯಾನಕ ಶಬ್ದತೆ ಆವರಿಸಿರತ್ತೆ. ಮರದ ತಂಪಿನಲ್ಲಿ ಆತನಿಗೆ ಒಂದು ಶೀತದ ಗಾಳಿಯ ಶಬ್ದ ಮಾತ್ರ ಕೇಳಿಸ್ತಾ ಇರತ್ತೆ. ಅಲ್ಲಿ ಕೆಲವರು ಹೇಳುವಂತೆ ಅದೆಷ್ಟೋ ಜನರು ಬಂದು ಆ ಬಾವಿ ಹತ್ರ ಕಾಣೆಯಾಗಿದ್ದಾರಂತೆ ಎಂದು. ಅಲ್ಲಿ ಇರುವಂತಹ ದುರಂತದ ಕಿರಿಚಾಟಗಳು ಸಹ ಅಲ್ಲಿ ಪದೇ ಪದೇ ಕೇಳಿಸ್ತಾನೆ ಇರ್ತಾವಂತೆ ವೀಕ್ಷಕರೇ. ವಿದ್ಯಾಧರ ಆ ಸ್ಥಳವನ್ನ ಪರೀಕ್ಷಿಸಲು ಮುಂದಾಗ್ತಾನೆ. ತೊಟ್ಟಿಯ ಮಧ್ಯದಲ್ಲಿ ಒಂದು ಹಳೆಯ ಕಾಗದ ಅಂದ್ರೆ ಒಂದು ಪಟದ ರೀತಿ ಏನೋ ಒಂದು ತೊಟ್ಟಿಯ ಮೇಲೆ ಬಿದ್ದಿರತ್ತಂತೆ. ಆ ಪಟದ ಮೇಲೆ ನಿನ್ನ ಜೀವ ಇಲ್ಲಿಗೆ ಮುಗಿಯುತ್ತದೆ ಎಂಬ ಶಾಪದ ಬರಹವನ್ನ ಬರೆದಿರ್ತಾರಂತೆ ವೀಕ್ಷಕರೇ. ಆತನು ತಕ್ಷಣ ಅರ್ಥ ಮಾಡಿಕೊಂಡು ಹಿಂದಿರುಗಲು ಹೊರಡೋಕೆ ಶುರು ಮಾಡ್ತಾನೆ. ಆದ್ರೆ ಮರದಿಂದ ಇಳಿದ ಒಂದು ಕತ್ತಲೆಯ ರೂಪ ಅಂದ್ರೆ ಅವನ ಮುಂದೆ ಹಿಂದೆ ಬಂದು ನಿಲ್ಲೋಕೆ ಶುರು ಮಾಡುತ್ತೆ. ಆತನು ಓಡಲು ಪ್ರಯತ್ನಿಸ್ತಾನೆ. ಆ ರೂಪವು ಅವನನ್ನ ತುಂಬಾನೇ ಆವರಿಸಿರುತ್ತೆ. ಆ ಕತ್ತಲೆ ರೂಪವು ಅವನಿಗೆ ತೊಟ್ಟಿಯ ಶಾಪವನ್ನ ವಿವರಣೆ ಮಾಡೋಕೆ ಶುರು ಮಾಡತ್ತೆ. ನಾನು ಹಳೆಯ ಕಾಲದ ಒಬ್ಬ ಯೋಧ. ಈ ತೊಟ್ಟಿಯಲ್ಲಿ ನನ್ನ ಆತ್ಮವು ಶಪಿತವಾಗಿದೆ. ಇದು ನನ್ನ ಗತಿಕಾಲದ ದುರಂತವನ್ನ ಅವಲೋಕಿಸಿ ಮೌನದಲ್ಲಿ ನಾನು ಈ ಒಂದು ಬಾವಿಯಲ್ಲಿ ಅಥವಾ ಈ ಒಂದು ತೊಟ್ಟಿಯಲ್ಲಿ ಬಿದ್ದಿದ್ದೇನೆ. ಈಗ ನೀನು ನನ್ನ ಶಾಪವನ್ನು ಮುರಿದು ನನ್ನನ್ನು ಮುಕ್ತಗಳನ್ನಾಗಿ ಗೊಳಿಸುವಂತ ಆ ಒಂದು ಆತ್ಮ ಕೇಳ್ಕೊಳ್ಳುತ್ತೆ. ವಿದ್ಯಾಧರ ಒಂದು ವಿಧವಾದ ದೇವ ಪೂಜೆ ಮತ್ತು ಆತನ ಬಲಿಶಕ್ತಿಯಿಂದ ಆ ಒಂದು ಏನ್ ಶಾಪ ಇದೆಯೋ ಆ ಒಂದು ಶಾಪವನ್ನ ಈ ವಿದ್ಯಾಧರ ಅನ್ನೋ ವ್ಯಕ್ತಿ ಮುರಿತಾನೆ ವೀಕ್ಷಕರೇ. ತೊಟ್ಟಿಯ ದಾರಿ ದೀಪದಲ್ಲಿ ಆ ಕತ್ತಲೆ ರೂಪವು ನಾಶವಾಗಿ ಹೋಗುತ್ತೆ. ಇಲ್ಲಿಯವರೆಗೆ ಆ ತೊಟ್ಟಿಯಲ್ಲಿ ಬರೀ ಕತ್ತಲನ್ನೋದು ತುಂಬಿತ್ತು. ಯಾವಾಗ ಆ ಒಂದು ಆತ್ಮ ಹೊರಗಡೆ ಬಂತು ಮುಕ್ತಿಯನ್ನ ಪಡ್ಕೊಂಡು, ನಂತರ ಅಲ್ಲಿ ಬೆಳಕು ಬರೋಕೆ ಶುರುವಾಯಿತು. ಅದಾದ ಮೇಲೆ ಕಾಳ ತೊಟ್ಟಿಯ ಶಾಪವು ತೊಡಗಿದಂತಾಗಿ ಗ್ರಾಮಸ್ಥರು ಶಾಂತಿಯುಳ್ಳ ಜೀವನವನ್ನ ನಡೆಸ್ತಾ ಇರ್ತಾರೆ. ವಿದ್ಯಾಧರನ ಧೈರ್ಯವನ್ನ ಎಲ್ರೂ ಮೆಚ್ಚಿ ಮತ್ತು ತೊಟ್ಟಿಯ ಹಳೆಯ ಕಥೆಯನ್ನ ಅವಾಗವಾಗ ನೆನಪಿಸ್ಕೊಳ್ತಾನೆ ಇರ್ತಾರೆ. ಇದರಿಂದ ನಾವೇನ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಈ ಶಾಪದ ದುರಂತವನ್ನು ಎದುರಿಸಿದ ಕತೆ ಈಗ ಎಲ್ರಿಗೂ ಪಾಠವಾಗಿರುತ್ತೆ. ಯಾಕಂದ್ರೆ ಧೈರ್ಯದಿಂದ ಮಾತ್ರವೇ ಭಯವನ್ನ ಜಯಿಸಲು ಸಾಧ್ಯ ವೀಕ್ಷಕರೇ. ಆದ್ರಿಂದ ಯಾವುದಕ್ಕೂ ಭಯ ಪಡದೆ ಎಲ್ಲವನ್ನ ಜಯಿಸಿ, ಎಲ್ಲವನ್ನ ನಿಮ್ಮದಾಗಿಸ್ಕೊಳ್ಳಿ, ಅದು ಕೂಡ ಒಳ್ಳೆಯ ರೀತಿಯಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಹಾಕಿ. ಹಾಗೆ ಚಾನೆಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಂಡು ಕೊಡಿ. ಮತ್ತೆ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೂ ಹಾರರ್ ಸ್ಟೋರಿಯನ್ನ ಹೊತ್ತು ಬರ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಸುಂದರ ಚರಿತ್ರೆ ಚಾನೆಲ್ನ ಸದಾ ಯಾವಾಗಲೂ ನೋಡ್ತಾ ನಗ್ನಗ್ತಾ ಇರಿ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.